ರೈಟ್. ನೀವು ಯಾವ ಊರಿಂದ ಮಾತಾಡ್ತೀರಾ? ಬಾಗಲಕೋಟೆಯಿಂದ. ಬಾಗಲಕೋಟೆಯಿಂದ ಮಾತಾಡ್ತೀರಾ. ಸೊ ಬಾಯಿ ತೊದಲು ತೊಂದ್ರೆ ಇದೆ ನಿಮಗೆ, ಬಾಯಿ ತೊದಲು. ಹೌದು ಗುರುಜಿ. ಎಷ್ಟು ವರ್ಷದಿಂದ ತೊಂದರೆ ಇದೆ ನಿಮಗೆ? ಹುಟ್ಟಿದಾಗಲೇ ಇದೆ ಗುರುಜಿ ಇದು. ಓ, ಸಣ್ಣ ವಯಸ್ಸಿಂದನೇ ಇದೆ. ಗುರುಜಿ. ಸಣ್ಣ ವಯಸ್ಸಿಂದ ನಿಮಗೆ ಈ ತರ ಇದೆ ಅಂತ ಗೊತ್ತಾಗಿದ್ದು ಎಷ್ಟು ವರ್ಷದಲ್ಲಿ? ಅದು ಒಂದು 12 ವರ್ಷ ಆಯ್ತು ಗುರುಜಿ. ಅಲ್ಲಲ್ಲ, ಬಂದು ಈಗ ನೀವು ಎಷ್ಟು ವಯಸ್ಸು? ನಮ್ಗೆ ಗುರುಜಿ 20 ವರ್ಷ. ಒಂದು 10 ವಯಸ್ಸಲ್ಲಿ ಗೊತ್ತಾಯ್ತಾ, 5 ವಯಸ್ಸಲ್ಲಿ ಗೊತ್ತಾಯ್ತಾ? ಒಂದು 6 ವರ್ಷದಲ್ಲಿ ಗೊತ್ತಾಗಿದೆ, ಗೊತ್ತಾಗಿದೆ. ಎಲ್ಲಾರು ಹೋದ್ರ? ಯಾರಾದ್ರೂ ಟೀಚಿಂಗ್ ತರ, ಇದು ಸ್ಪೀಚಿಂಗ್ ಥೆರಪಿ ತರ ಹೋಗಿ ಏನಾರು ಕಲ್ತ್ಕೊಂಡ್ರ? ಎಲ್ಲೂ ಹೋಗಿಲ್ವಾ? ಸರಿ. ಇದು ತೊದಲೋದು ಅಂತ ಅನ್ನೋದು ಒಂದು ಮಾನಸಿಕ ದುರ್ಬಲತೆ. ಹೇಗೆ ಮಾನಸಿಕ ಒತ್ತಡ ಅಂತೀವಿ, ಅದೇ ರೀತಿ ಇದು ಮಾನಸಿಕ ದುರ್ಬಲತೆ. ಒಂದು ಅಭ್ಯಾಸ, ಗೊತ್ತಿದ್ದೋ ಗೊತ್ತಿಲ್ದೇನೋ ತೊದಲೋ ಜನಗಳ ಜೊತೆ ನಾವಿದ್ದಾಗ ನಮ್ಮ ಬಲಭಾಗದ ಮಿದುಳಲ್ಲಿ ನಮಗೆ ಗೊತ್ತಿಲ್ದೇನೆ ರೆಕಾರ್ಡ್ ಆಗೋಗುತ್ತೆ ವಿಚಾರಗಳು. ಅಪ್ಪನ್ ನೋಡ್ರೆ ಅಪ್ಪನ್ ತರನೇ ವರ್ತಿಸ್ತೀವಿ, ಅಪ್ಪನ್ ತರನೇ ಬಿಹೇವ್ ಮಾಡ್ತೀವಿ. ಯಾರು ನೋಡಿದ್ರೆ ಹೇಳ್ತಾರೆ, ಏನಪ್ಪ ಇವ ನಿಮ್ಮ ಅಪ್ಪನ್ ತರನೇ ಮಾಡ್ತಿದ್ಯಾ, ಅಪ್ಪನ್ ತರನೇ ಮಾತಾಡ್ತಿದ್ಯಾ ಅಂತಾರೆ. ಯಾಕೆಂದ್ರೆ ಸಣ್ಣ ವಯಸ್ಸಿಂದ ನಾವು ನೋಡೋದು ನಮ್ ತಂದೆ, ನಮ್ ತಾಯಿ, ನಮ್ಮ ಅಜ್ಜಿ, ನಮ್ ತಾತ, ಇದರ ರಿಲೇಷನ್ ಮಾತ್ರ ನೋಡ್ತೀವಿ. ನಮ್ಮ ರಿಲೇಷನ್ ನಲ್ಲಿ ಯಾರು ತೊದಲೋರಿದ್ರೆ ಅದು ನಮ್ಮ ತಲೆನಲ್ಲಿ ಸಣ್ಣ ವಯಸ್ಸಲ್ಲಿ ರೆಕಾರ್ಡ್ ಆದ್ರೆ ದೊಡ್ಡವರಾದಾಗ ಗೊತ್ತಾಗದೆ ನಮಗೆ ತೊದಲು ಬಂದ್ಬಿಡುತ್ತೆ. ಇದು ಒಂದು ವಿಚಾರ. ಎರಡನೇ ವಿಚಾರ, ಸಣ್ಣ ವಯಸ್ಸಿಂದ ಭಯ, ಭೀತಿ, ಆತಂಕ ಇವುಗಳಿಂದ ಕಷ್ಟಪಡ್ತಾ ಇದ್ರೆ ಅದೇ ಅದೇ ಈಗ ಆತಂಕ ಜಾಸ್ತಿ ಇದೆ, ಅದರಿಂದ ಭಯ ಬರುತ್ತೆ. ಭಯ ಬಂದ್ರೆ ಮಾತು ಹೊರಡಲ್ಲ. ಅಭ್ಯಾಸ ಇರೋ ಜನಗಳ ಜೊತೆಗೆ ಒಂಥರ ಮಾತಾಡ್ತೀವಿ, ಗೊತ್ತಿಲ್ಲದೆ ಇರೋ ಜನಗಳ ಜೊತೆ ಒಂಥರ ಮಾತಾಡ್ತೀವಿ. ಇದು ಏನಿಲ್ಲ, ಇದಕ್ಕೆ ಕೆಲವ ಅಭ್ಯಾಸಗಳಿದೆ, ಅದನ್ನ ನೀವು ಮಾಡಿದ್ರೆ ಸರಿ ಹೋಗುತ್ತೆ. ಅದು ಫೋನ್ ನಲ್ಲಿ ಹೇಳಕ್ ಆಗೋದಿಲ್ಲ, ನೀವು ತರಬೇತಿಯಲ್ಲಿ ಸೇರ್ಕೋಬೇಕು. ಅದಕ್ಕೆ ತರಬೇತಿ ಕೊಡ್ತೀವಿ, 1 ವಾರ ಆನ್ಲೈನ್ ನಲ್ಲಿ ನಿಮ್ಮ ಮನೇಲಿ ಇದ್ಕೊಂಡೆ ನೀವು ಕಲಿಬಹುದು. ಆನ್ಲೈನ್ ಅಲ್ಲಿ ಹೇಳ್ಕೊಡ್ತೀನಿ ನಾನು. ಒಂದು ಕೆಲಸ ಮಾಡಿ, ಈಗ ನಂಗೆ ಆನ್ಲೈನ್ ಅಲ್ಲಿ ಪಾಠ ನಡೀತಾ ಇದೆ, ಹೆಚ್ಚು ವಿಚಾರಗಳು ನಾನು ಹೇಳಕ್ಕಾಗಲ್ಲ. ಇನ್ನೊಂದು 1 ಗಂಟೆ ಬಿಟ್ಟು ಕಾಲ್ ಮಾಡಿದ್ರೆ ಡೀಟೇಲ್ ಆಗಿ ಮಾತಾಡ್ತೀನಿ ನಿಮ್ಮ ಹತ್ರ. ಏನು ಹೆದರ್ಬೇಡಿ, ಇದನ್ನ ಸರಿ ಮಾಡಬಹುದು, ತೊಂದರೆ ಇಲ್ಲ. ನಮಸ್ಕಾರ.